ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ನೋಡಿ ಕ್ಯಾರೆಟ್ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಣಮೆಣಸು ಮತ್ತು ಸ್ವಲ್ಪ ಜೀರಿಗೆ ಮೆಣಸು ಒಂದು 4 ಹಾಕ್ತೀನಿ ಅಷ್ಟೇ, ಅದೆರಡು ಹುರ್ಕೊಳ್ತಿದ್ದೀನಿ. ಹಾಗೆಯೇ ಇಲ್ಲಿ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ ಹಾಗೆ ಬೆಳ್ಳುಳ್ಳಿ ಇದು ಮೂರನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಒಂದು ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಮಾಡ್ತಾಯಿಲ್ಲ. ಇಲ್ಲಿ ನೋಡಿ ಒಣಮೆಣಸನ್ನು ಹುರಿದಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಆವಾಗಲೇ ಹೇಳ್ದಂಗೆ ಒಂದೆರಡು ಜೀರಿಗೆ ಮೆಣಸನ್ನು ಹಾಕ್ತೀನಿ, ಜಾಸ್ತಿ ಹಾಕಲ್ಲ, ಖಾರಕ್ಕೆ ಒಂದು ಸ್ವಲ್ಪ. ನೋಡಿ ಇಲ್ಲಿ ಒಂದು 4 ಅಷ್ಟೇ, ಒಂದು 2 ಕಾಳು ಮೆಣಸನ್ನ ಯೂಸ್ ಮಾಡ್ತೀನಿ. ಹಾಗೆಯೇ ಜೀರಿಗೆನೂ ಸಹ ಯೂಸ್ ಮಾಡ್ತೀನಿ. ಕ್ಯಾರೆಟ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಮ್ಮನೇಲಿ ಮಕ್ಕಳೆಲ್ಲ ಕ್ಯಾರೆಟ್ ಹಾಗೆ ಕೊಟ್ಟರೆ ಸ್ವಲ್ಪ ತಿನ್ನೋದಕ್ಕೆ ಆ ಕಡೆ ಈ ಕಡೆ ಇದು ಮಾಡ್ತಾರೆ. ಈ ಚಟ್ನಿ ಮಾಡಿಕೊಟ್ರೆ, ಇವತ್ತು ಬೆಳಗ್ಗೆ ನಾನು ತಿಂಡಿಗೆ ಕಡುಬು ಮಾಡಿದ್ದೆ, ಆ ಕಡುಬು ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕ್ಯಾರೆಟ್ ಚಟ್ನಿ ಹಾಕ್ಕೊಂಡು ತಿಂತಾರೆ. ಅವರಿಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ತಿಂತಾರೆ ಅವರು. ಅದಕ್ಕೋಸ್ಕರ ನಾನು ಕ್ಯಾರೆಟ್ ಚಟ್ನಿನ ಮಾಡಿದ್ದೆ. ಹಾಗೆಯೇ ಇವತ್ತು ನಮ್ಮ ಮನೇಲಿ ಕೊನೆಗಾರರು ಕೊನೆಗೆ ಬರ್ತಾರೆ. ಈಗ ಒಬ್ಬರು ಕೊನೆಗಾರರು ಮನೆಯಲ್ಲಿ ಅವ್ರ ಮಗ ಶಬರಿಮಲೆಗೆ ಹೋಗೋಕ್ಕೆ ಮಾಲೆ ಹಾಕ್ಕೊಂಡಿದ್ದಾರೆ. ಹಾಗಾಗಿ ನಾವು ಅವರಿಗೆಲ್ಲ ಇವಾಗ ಬೇರೆ ಥರ ಅಡುಗೆ ಎಲ್ಲ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ನಾನಿವತ್ತು ಕುಸ್ಲಕ್ಕಿ ಗಂಜಿ ಕ್ಯಾರೆಟ್ ಚಟ್ನಿ ಅದನ್ನು ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವರಿಗೆ ತೊಗೊಂಡು ಹೋಗಬೇಕು ತೋಟಕ್ಕೆ, ಅದಕ್ಕೋಸ್ಕರ ಮಧ್ಯಾಹ್ನ ಅವ್ರಿಗೂ ಆಗುತ್ತೆ, ನಮಗೆ ಇವಾಗ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಅಂತ ರೆಡಿ ಮಾಡಿಕೊಂಡೆ. ಉಪ್ಪು, ಅರಿಶಿಣ, ಕೊತ್ತಂಬರಿ ಮೂರನ್ನು ಇಟ್ಕೊಂಡಿದ್ದೀನಿ. ನಾನು ಆ ಕಡೆ ಹೋಗಿ ಬರ್ಬೇಕಾದ್ರೇ ಇಲ್ಲಿ ಹಾಕಿಟ್ಟಿದ್ದಿಲ್ಲ, ನಮ್ಮ ಅತ್ತೆ ಮಿಕ್ಸ್ ಜಾರ್ಗೆ ಹಾಕಿಬಿಟ್ಟಿದ್ದಾರೆ. ನಾನು ಇದನ್ನು ಮತ್ತೆ ನಿಮಗೆ ರಿಪೀಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನು ಇದನ್ನು ಮತ್ತೆ ತಟ್ಟೆಗೆ ವಾಪಸ್ ಹಾಕಿಬಿಟ್ಟು ಏನೇನು ಹಾಕ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಬೆಳಗಿನ ಗಡಿಬಿಡಿ ಇತ್ತಲ್ವ, ಹಾಗಾಗಿ ನಾನು ಎತ್ತಿಟ್ಕೊಂಡಿದ್ದೆಲ್ಲ ಅವರು ಹಾಕಿಬಿಟ್ಟಿದ್ದಾರೆ. ಇವಾಗ ನೋಡಿ ನಾನು ಅದನ್ನು ವಾಪಸ್ಸು ಸುರಿದ್ಬಿಟ್ಟು ಏನೇನು ಹಾಕಿದ್ದೆ ಅಂತ ಹೇಳ್ತೀನಿ. ಬೇರೆ ಏನೂ ಇಲ್ಲ, ಆವಾಗಲೇ ನಾನು ಏನು ರೆಡಿ ಮಾಡಿದ್ದೆ ಅದಷ್ಟನ್ನೇ ಹಾಕ್ಕೊಂಡಿರೋದು. ಎಕ್ಸ್ಟ್ರಾ ಏನು ಹಾಕಿದ್ದೀನಿ ಅಂದರೆ ತೋರಿಸ್ತೀನಿ ನೋಡಿ. ಒಂದು ಚೂರು ಬೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಚೂರು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಬೆಲ್ಲ ಏಕೆ ಅಂದರೆ ಸ್ವಲ್ಪ ಸ್ವೀಟಿಗೋಸ್ಕರ, ಹುಳಿ ಉಪ್ಪು ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಕ್ಯಾರೆಟ್ ಚಟ್ನಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗಾಗಿ ನಾನು ಎಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಮಧ್ಯಾಹ್ನ ಗಂಜಿ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಆರೋಗ್ಯಕರವಾದ ಒಂದು ಕ್ಯಾರೆಟು ಸಹ ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ. ಕೆಲವರೆಲ್ಲ ಕ್ಯಾರೆಟನ್ನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಕೆಲವರು ತಿಂತಾರೆ. ಮಕ್ಕಳೆಲ್ಲ ಅಂತೂ ಹಸಿಯಾಗಿ ತಿನ್ನೋಕ್ಕೆ ಇಷ್ಟನೇ ಪಡಲ್ಲ. ಈ ರೀತಿ ಎಲ್ಲ ನಾನು ಏನೋ ಅವರ ದೇಹಕ್ಕೆ ಹೋಗಲಿ ಕ್ಯಾರೆಟು ಅನ್ನೋ ಕಾರಣಕ್ಕೋಸ್ಕರ ಹೀಗೆ ಬೇರೆ ಬೇರೆ ಥರದಲ್ಲಿ ಮಾಡಿಬಿಟ್ಟು ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ರೆಡಿ ಮಾಡ್ಕೊಳ್ತೀನಿ. ಇವಾಗ ಮಿಕ್ಸಿಯಲ್ಲಿ ಅದನ್ನು ಹಾಕಿ ರೆಡಿ ಮಾಡ್ತೀನಿ. ಹಾಗೆಯೇ ನಾನು ಕುಸ್ಲಕ್ಕಿಗೆ ಬಿಸಿನೀರು ಹಾಕಿ ಕಾಯೋಕ್ಕಿಟ್ರೆ ಬೇಗ ವಿಶಾಲಾಗುತ್ತೆ ಅಂತ ಹೇಳಿಬಿಟ್ಟು ಕುಕ್ಕರಲ್ಲಿ ಬೇಯಿಸೋ ಕಾರಣದಿಂದ ನಾನು ನೀರನ್ನ ಬಿಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಿಸಿ ನೀರನ್ನು ಹಾಕಿ ಬೇಗ ನಾನು ಅದನ್ನು ಹಾಕ್ತೀನಿ. ಈಗ ಮಿಕ್ಸಿ ಜಾರಲ್ಲಿ ಆಯಿತು ನಂದು, ರುಬ್ಬಿದ್ದೀನಿ ನೋಡಿ, ತುಂಬ ಚೆನ್ನಾಗಾಗಿದೆ. ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು, ಇಷ್ಟು ಚಟ್ನಿ ಆಗುತ್ತೆ. ನೋಡಿ ಎಷ್ಟೊಂದು ಆಗಿದೆ ಅಂತ, ತುಂಬ ಚೆನ್ನಾಗಿದೆ. ಇದು ವಿಟಮಿನ್ಸ್ ಎಲ್ಲ ಇರೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ಹಾಗೆಯೇ ನಾನು ಬೆಲ್ಲ ಆ್ಯಡ್ ಮಾಡಿರೋದ್ರಿಂದನೂ ತುಂಬ ಒಳ್ಳೆಯದು. ಶುಗರ್ ಯಾವುದೂ ಯೂಸ್ ಮಾಡಿಲ್ಲ. ನೀವು ನೋಡಿರ್ಬೋದು, ನಂದು ಯಾವುದೇ ಅಡುಗೆಗಳಿಗೂ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿರ್ತೀನಿ. ಶುಗರು ತುಂಬ ಕಮ್ಮಿ ನಾನು ಆ್ಯಡ್ ಮಾಡೋದು. ಹಾಗೆಯೇ ಬೆಲ್ಲ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆದಷ್ಟು ನನ್ನ ವೀಡಿಯೋನ ಪೂರ್ತಿ ನೋಡಿ. ಓಕೆ, ಬಾಯ್.